ಬೇಸಿಗೆಯಲ್ಲಿ ಫುಡ್ ಪಾಯ್ಸನಿಂಗ್ ಆಗೋದು ಭಾಳ ಕಾಮನ್. ಯಾಕೆಂದರೆ ಅಡಿಗೆ ಮಾಡಿದ ಅನ್ನ ಭಾಳ ಬೇಗ ಹಾಳಾಗತ್ತೆ. ಇಂಥ ಅನ್ನದಲ್ಲಿ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಸೇರಿಕೊಂಡ್ರೆ ತುಂಬ ಜನ ಮಾಸ್ ಕುಕ್ಕಿಂಗ್ನಲ್ಲಿ, ಮದುವೆ ಸಮಾರಂಭಗಳಲ್ಲಿ, ಊರ ಹಬ್ಬಗಳಲ್ಲಿ ಆ ಅಡಿಗೆ ಮಾಡಿದ್ದು ಒಂದು ಕಡೆ ಇಟ್ಟಿರ್ತಾರೆ. ಅದನ್ನು ಸರಿಯಾಗಿ ಅದನ್ನು ಹ್ಯಾಂಡ್ಲ್ ಮಾಡೋರು ಕೈ ತೊಳ್ಕೊಳ್ಳಿಲ್ಲ ಅಂದರೆ, ಉಗುರು ಕಟ್ ಮಾಡಲಿಲ್ಲ ಅಂದರೆ ಅವರಿಂದ 2-3 ಇನ್ಫೆಕ್ಷನ್ ಬರುತ್ತೆ. ಒಂದು ಅಮೀಬಿಕ್ ಇನ್ಫೆಕ್ಷನ್. ದಯವಿಟ್ಟು ಅಮೀಬಿಯಾಸಿಸ್ ಬಗ್ಗೆ ನಿಮಗೆ 2 ಮಾತು ಹೇಳ್ತೀನಿ. ಇದು ಒಂದು ಪ್ರೋಟೋಝೋವಲ್ ಇನ್ಫೆಕ್ಷನ್ನು. ಇದು ಮನುಷ್ಯನ ಕರುಳಿನಲ್ಲಿರ್ತದೆ. ಈ ಪ್ರೋಟೋಝೋವಾ ಅವರು ಮೋಷನ್ ಮಾಡಿದಾಗೆ ಕೈ ಸರಿಯಾಗಿ ತೊಳ್ಕೊಳ್ತಾ ಇದ್ದರೆ ಇವನು ಆ ಫುಡ್ಡನ್ನು ಹ್ಯಾಂಡ್ಲ್ ಮಾಡಿದರೆ ಇವನ ಕರುಳಿನಲ್ಲಿರ್ತಕ್ಕಂಥ ಅಮೀಬೆ ಫುಡ್ಡಿಗೆ ಸೇರಿಕೊಳ್ಳುತ್ತೆ. ಇಂಥ ಆಹಾರವನ್ನು ತಿಂದಂಥವ್ರಿಗೆ ಅಮೀಬಿಕ್ ಇನ್ಫೆಕ್ಷನ್ ಆಗುತ್ತೆ. ಫುಡ್ ಪಾಯ್ಸನಿಂಗ್ನೊಳಗೆ ಮೇಯ್ನ್ಲಿ ಕಾಲರಾ ಅಥವಾ ಬೇರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು, ಟೈಫಾಯ್ಡ್ ಜ್ವರಗಳು, ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಅಂದರೆ ಅಮೀಬಿಕ್ ಇನ್ಫೆಕ್ಷನ್. ಈ ಅಮೀಬಿಕ್ ಇನ್ಫೆಕ್ಷನ್ ಎಲ್ಲಿ ಆಗುತ್ತೆ ಅಂದರೆ ದೊಡ್ಡ ಕರುಳಿನಲ್ಲಿ ಸಣ್ಣ ಸಣ್ಣ ಹುಣ್ಣಾಗುತ್ತೆ, ಅಮೀಬಿಕ್ ಅಲ್ಸರ್ ಅಂತೀವಿ. ಕೆಲವರಿಗೆ ಲಿವರ್ನೊಳಗೆ ಅಮೀಬಿಯಾಸಿಸ್ ಆಗುತ್ತೆ, ಅಮೀಬಿಕ್ ಹೆಪಟೈಟಿಸ್ ಅಂತೀವಿ ನಾವು. ಲಿವರ್ನೊಳಗೆ ಏನಾದರೂ ಈ ಅಮೀಬೆ ಹೋದರೆ ಲಿವರ್ನೊಳಗೆ ಕೀವಾಗುತ್ತೆ, ಆಂಕೋವಿಸಾಸ್ ಪಸ್ ಅಂತೀವಿ ನಾವು. ಅದು ಸೇರಿಕೊಂಡ್ರೆ ಎಷ್ಟೋ ಜನಕ್ಕೆ ಈ ಅಮೀಬಿಯಾ ರಕ್ತಭೇದಿ ಆಯಿತು ಅಂದರೆ, ಮ್ಯೂಕಸ್ ಡಯರಿಯಾ ಆಯಿತು ಅಂದರೆ ಅವ್ರಿಗೆ ಅಮೀಬಿಯಾಸಿಸ್ ಆಗಿದೆ ಅಂತ. ಜ್ವರ ಬಂದು ಮಲಕ್ಕೊಂಡ್ರೆ, ಲಿವರ್ ಏನಾದರೂ ಊದ್ಕೊಂಡ್ರೆ, ಲಿವರ್ನಾಗ ಆಪ್ಸೆಸ್ ಆದರೆ ಇದು ಅಮೀಬಿಕ್ ಇನ್ಫೆಕ್ಷನ್ನು. ದಯವಿಟ್ಟು ಇಂಥವರು ವೈದ್ಯರ ಹತ್ರ ಬಂದಾಗೆ ನಮಗೆ ಡಯಾಗ್ನೋಸ್ ಮಾಡಿ, ನಿಮಗೆ ಸ್ಟೂಲ್ ಎಕ್ಸಾಮಿನೇಷನ್ ಒಳಗೆ ಇದು ಅಮೀಬಿಕ್ ಇನ್ಫೆಕ್ಷನ್ ಅಲ್ಲ ಅಂತ ಗೊತ್ತಾಗುತ್ತೆ. ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಲಿವರ್ನೊಳಗಿರೋ ಆಪ್ಸೆಸ್ಸು ಅಮೀಬಿಕ್ ಆಪ್ಸೆಸ್ ಅಂತ ಗೊತ್ತಾಗುತ್ತೆ. ಅದನ್ನು ಮೆಡಿಕಲಿ ನಾವು ಟ್ರೀಟ್ ಮಾಡ್ತೀವಿ. ಸಮ್ಟೈಮ್ಸ್ ನೀಡ್ಲ್ ಹಾಕಿ ಆ ಪಸ್ಸು ತೆಗಿತೀವಿ. ದಯವಿಟ್ಟು ಅಮೀಬಿಕ್ ಇನ್ಫೆಕ್ಷನ್ ಆದಾಗ ನೀವು ಡಾಕ್ಟ್ರ್ ಹತ್ರ ಬಂದರೆ ಗುಡ್ ಆಂಟಿ ಅಮೀಬಿಕ್ ಟ್ರೀಟ್ಮೆಂಟ್ ಇದೆ ನಮ್ಮಲ್ಲಿ. ಆಂಟಿ ಅಮೀಬಿಕ್ ಡ್ರಗ್ಸ್ ಇದ್ದಾವೆ, ಅದನ್ನು ಕೊಡ್ತೀವಿ, ವಾಸಿ ಮಾಡ್ತೀವಿ. ತುಂಬ ದೊಡ್ಡ ಕೀವಾದರೆ ಅದನ್ನು ಆಸ್ಪಿರೇಟ್ ಮಾಡ್ತೀವಿ, ಇಲ್ಲ ಅಂದರೆ ಒಂದು ಟ್ಯೂಬ್ ಹಾಕಿ ಡ್ರೈನ್ ಮಾಡ್ತೀವಿ. ಅದರಿಂದ ಬೇಸಿಗೆಯಲ್ಲಿ ಫುಡ್ ಪಾಯ್ಸನಿಂಗ್ ಭಾಳ ಕಾಮನ್ನು. ದಯವಿಟ್ಟು ರೋಡ್ ಸೈಡ್ ಫುಡ್ಡು, ಸ್ಟೇಲ್ ಫುಡ್ಡು, ಯಾವಾಗಲೂ ಮಾಡಿಟ್ಟಿದ್ದಂಥ ಫುಡ್ಡನ್ನು ತಿನ್ನಬೇಡಿ. ಸೊ ನೀರು ಕೂಡ ನೀವು ಜಾತ್ರೆಗಳಲ್ಲಿ ಎಲ್ಲ ಊರುಗಳಲ್ಲಿ ಹೋದಾಗೆ ಪೋರ್ಟಬಲ್ ವಾಟ್ರ್, ಕಾಯಿಸಿ ಆರಿಸಿದ ನೀರನ್ನು ಕುಡೀರಿ, ಅಥವಾ ನೀವೇ ತೊಗೊಂಡೋಗಿರ್ತಕ್ಕಂಥ ನಾಜೂಕಾಗಿರುವ ನೀರುಗಳನ್ನ ಕುಡೀರಿ. ದಯವಿಟ್ಟು ಎಲ್ಲೋ ಕಲೆಕ್ಟ್ ಮಾಡಿರೋದು ತೊಟ್ಟಿಯಲ್ಲಿರೋ ಅಂಥ ನೀರುಗಳನ್ನ ಕುಡಿಬೇಡಿ. ಥ್ಯಾಂಕ್ ಯು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.